ನೋಡೋದಾದರೆ ನೋಡು, ಮೂರನೇದಾಗಿ ನೋಡು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತ, ಯಾರು ಆಡಳಿತ ಮಾಡೋದು ಗೊತ್ತಾ ನಮಗೆ? ರಾಜನು. ಇನ್ನು ಯಾರು ಆಡಳಿತ ಮಾಡ್ತಾರೆ? ಇಲ್ಲ, ಆಡಳಿತ ಮಾಡೋದು ಯಾರು? ರಾಜನು. ಹಾಗಾದರೆ ಯೇಸು ಯಾರು? ರಾಜನು. ಜೋಯಿಸರು ಬಂದು ಕೇಳ್ತಾ ಇದ್ದಾರೆ, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹಾಗಾದರೆ ಯೇಸು ಯಾರಾಗಿದ್ದಾನೆ? ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಓದ ವಾಕ್ಯವನ್ನು ಮತ್ತೊಂದು ಸರ್ತಿ. ಆಡಳಿತವು ಅವನ ಬಾಹುವಿನ ಮೇಲೆ, ಆಡಳಿತವು ಅವನ ಬಾಹುವಿನ ಮೇಲಿದೆ. ಈ ಪ್ರಪಂಚವನ್ನು ಆಳಕ್ಕೋಸ್ಕರ ಯೇಸು ಬರುತ್ತಾನೆ. ಹಲ್ಲೆಲೂಯಾ. ಆಗಲೇ ಈ ಪಾಪಿಗಳನ್ನು ಕತ್ತಲೆ ನೊಗಲಾಡೋದಕ್ಕೋಸ್ಕರ ಯೇಸು ಈ ಪ್ರಪಂಚಕ್ಕೆ ಬಂದಿದ್ದರು. ಈ ಪ್ರಪಂಚದಲ್ಲಿರುವ ಎಲ್ಲ ಜನರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದರು. ಆದರೆ ಯೇಸು ಈ ಪ್ರಪಂಚಕ್ಕೆ ಬಂದಾಗ ಇಡೀ ಪಾಪಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು. ತನ್ನ ರಕ್ತ ಇಡೀ ಮಾನವ ಜನಾಂಗಗಳಿಗೋಸ್ಕರ ಸುರಿಸಿದರು. ಬರೀ ನನಗೋಸ್ಕರ ನಿಮಗೋಸ್ಕರ ಮಾತ್ರವಲ್ಲ, ಪ್ರಪಂಚದಲ್ಲಿರುವ ಎಲ್ಲರಿಗೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿದರು. ಆ ರಕ್ತದಲ್ಲಿ ಬಿಡುಗಡೆ ಇದ್ದಾವೆ. ಆ ರಕ್ತದಲ್ಲಿ ಪಾಪದಿಂದ ಬಿಡುಗಡೆ ಇದ್ದಾವೆ. ಆ ರಕ್ತದಲ್ಲಿ ಶಾಪದಿಂದ ಬಿಡುಗಡೆ ಇದ್ದಾವೆ. ನೀನು ಶಾಪದಲ್ಲಿದೆಯಾ? ಆ ಯೇಸುವನ್ನು ಸ್ವೀಕಾರ ಮಾಡು. ನಿನ್ನ ಮನೆಯಲ್ಲಿರೋ ಶಾಪ ಹೋಗುತ್ತೆ. ನಿನ್ನ ರೋಗದಲ್ಲಿದೆಯಾ? ಆ ಯೇಸುವನ್ನು ಸ್ವೀಕಾರ ಮಾಡು. ನಿನ್ನ ರೋಗ ಇವತ್ತೇ ಸೌಖ್ಯವಾಗುತ್ತೆ. ಆಡಳಿತವು ಅವನ ಬಾಹುವಿನ ಮೇಲಿದ್ದಾವೆ. ಹಲ್ಲೆಲೂಯಾ. ಮತ್ತು ನೋಡು, ಮೂರನೇದಾಗಿ ಅದ್ಭುತ ಸ್ವರೂಪನು. ಅವನು ಅದ್ಭುತ ಸ್ವರೂಪನು. ಅದ್ಭುತ ಸ್ವರೂಪನಂದರೆ ಇಂಗ್ಲೀಷ್ನಲ್ಲಿ ಅದ್ಭುತ ರಾಜನು ಅಂತ ಬರೆದಾರೆ. ಅದ್ಭುತ ರಾಜನು. ಆಗಲೇ ನಾವು ನೋಡಿದ್ವಲ್ಲ, ಆಡಳಿತವು ಅವನ ಬಾಹುವಿನ ಮೇಲಿದ್ದಾವೆ. ಹಾಗಾದರೆ ಯಾರು? ಯೇಸು ರಾಜನು. ರಾಜನು ಸಾಮಾನ್ಯ ರಾಜನಲ್ಲ. ಎಂದ ರಾಜನು? ಅದ್ಭುತ ರಾಜನು. ಎಲ್ಲರೂ ಸೇರಿ ಹೇಳ್ರಿ, ಅದ್ಭುತ ರಾಜನು. ಯಾಕೆ ಯೇಸುಗೆ ಅದ್ಭುತ ರಾಜನು ಎಂದು ಹೇಳ್ತಾರೆ? ಯಾಕೆ ಹೇಳ್ತಾರೆ ರೀ? ಬರೀ 5 ರೊಟ್ಟಿ 2 ಮೀನಿನಿಂದ 5,000 ಜನಕ್ಕೆ ಊಟ ಕೊಟ್ಟನು. ಹಲ್ಲೆಲೂಯಾ. ಬರೀ 5 ರೊಟ್ಟಿ 2 ಮೀನಿನಿಂದ 5,000 ಜನಗಳಿಗೆ ಉಣಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅವನು ಅದ್ಭುತ ಮಂತ್ರಿಯಾಗಿದ್ದಾನೆ. ಹಲ್ಲೆಲೂಯಾ. ಅವನು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಆ ಯೇಸುವಿನ ಕೈಯಲ್ಲಿದ್ದಾವೆ. ಈಗ ಇಲ್ಲಿರುವ ಗೌರ್ಮೆಂಟು ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ಬರಿಗೆ ಹಂಚಿಕೊಡ್ತಾ ಇದ್ದಾರೆ ಇಲ್ವಾ? ಗೃಹ ಮಂತ್ರಿ, ಆರೋಗ್ಯ ಮಂತ್ರಿ, ಮತ್ತು ವಿದ್ಯಾಭ್ಯಾಸ ಮಂತ್ರಿ, ಎಲ್ಲದೂ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ಬರಿಗೆ ಕೊಡ್ತಾರೆ. ಆದರೆ ನಮ್ಮ ಯೇಸು ಎಲ್ಲ ಡಿಪಾರ್ಟ್ಮೆಂಟು ಒಬ್ಬನೇ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನೇನು ಡಿಪಾರ್ಟ್ಮೆಂಟ್ ಮಾಡ್ತಾನೆ ಗೊತ್ತೇನ್ರಿ? ಈ ಪ್ರಪಂಚದಲ್ಲಿ ಫಿಶರೀಸ್ ಮಿನಿಸ್ಟ್ರ್ ಇದ್ದಾರೆ, ಇಲ್ಲ ಮೀನುಗಾರರು ಸಚಿವರಿದ್ದಾರೆ. ಆದರೆ ನಮ್ಮ ಯೇಸು ಮೀನು ಸಚಿವರು ಕೂಡ ಆಗಿದ್ದ. ಮೀನು ಇಲ್ಲಿದ್ದ ಜಾಗದಲ್ಲಿ ಮೀನು ತರ್ಸಕ್ಕೆ ನಮ್ಮ ಯೇಸುಗೆ ಶಕ್ತನಾಗಿದ್ದಾನೆ. ಪೇತ್ರನು ದೋಣಿ ಬೀಸುತ್ತಾ ಇದ್ದಾನೆ. ರಾತ್ರಿಯೆಲ್ಲ ಬೀಸಿದರೂ ಒಂದು ಮೀನು ಸಿಕ್ಕಲಿಲ್ಲ. ರಾತ್ರಿಯೆಲ್ಲ ಬೀಸಿದರೂ ಒಂದು ಮೀನು ಸಿಕ್ಕಲಿಲ್ಲ. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಅನುಭವ ಇರ್ಬೋದು. ಕೆಲವು ಸಂದರ್ಭಗಳಲ್ಲಿ ಜೀವನವೆಲ್ಲ ಕಷ್ಟಪಟ್ಟರೂ ಕೂಡ ಒಂದು ಕುಟುಂಬವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲದವರು ಇರ್ಬೋದು. ಆದರೆ ಪೇತ್ರ ರಾತ್ರಿಯೆಲ್ಲ ಬೀಸಿದರು. ಬೆಳಿಗ್ಗೆ ಹೆಂಗೆ ರೇಷನ್ ತಗೊಂಡು ಹೋಗಬೇಕು, ಮನೆಗೆ ಹೆಂಡತಿ ಮಕ್ಕಳಿಗೆ ಏನು ಕೊಡಬೇಕು, ರಾತ್ರಿಯೆಲ್ಲ ಬೀಸಿದರು, ಏನೂ ಸಿಕ್ಕಲಿಲ್ಲ. ಯೇಸುವ ದೋಣಿ ಮೇಲೆ ಎತ್ತಿದರು. ಯೇಸುವ ದೋಣಿ ಮೇಲೆ ಎತ್ತಿದರು. ಆಳದಲ್ಲಿ ಬೀಸು ಎಂಬುದಾಗಿ ಹೇಳಿದರು. ಬೀಸಿದಾಗ ಏನಾಯಿತು? ಬಲೆ ಹರಿಯದಷ್ಟು ಮೀನು, ರಾಶಿ ರಾಶಿ ಮೀನು. ಹಲ್ಲೆಲೂಯಾ. ನಮ್ಮ ಯೇಸುವಿನ ಕೈಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾವೆ. ಹಲ್ಲೆಲೂಯಾ. ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲ, ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಕರ್ನಾಟಕ ಸ್ಟೇಟ್ನಲ್ಲಿ ಆರೋಗ್ಯ ಮಂತ್ರಿ ಇದ್ದಾವೆ. ಆದರೆ ನಮ್ಮ ಯೇಸು ಆರೋಗ್ಯ ಮಂತ್ರಿ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ.
ಹಲ್ಲೆಲೂಯ. ಯೇಸು ಹತ್ರ, ಯೇಸು ಅಂದ ಆರೋಗ್ಯ ಮಂತ್ರಿ ಯಾರೂ ಇಲ್ಲ. ಕುಷ್ಠರೋಗಿಗಳನ್ನು ಮುಟ್ಟಿ ವಾಸಿ ಮಾಡಿದರು. ಇಲ್ಲ, 4 ಜನ ಹೋಗ್ತಾ ಬಂದಿರುವ ಆ ಪಾರ್ಶ್ವವಾಯು ರೋಗಿಗಳಿಗೆ ಎದ್ದು ನಡೆದಾಡುಂದಾಗ ಎದ್ದು ಓಡೋಗ್ಬಿಟ್ಟ. ಇಂದ ಮಂತ್ರಿ ಎಲ್ಲನ ಸಿಕ್ಕುತ್ತೇನ್ರಿ? ಈ ಮಂತ್ರಿ ಬೇಕಾ ನಿಮಗೆ? ಎಷ್ಟು ಜನಕ್ಕೆ ಬೇಕು? ಹಲ್ಲೆಲೂಯ. ಯೇಸುವಿನಲ್ಲಿ ಅಸಾಧ್ಯವಾದ ಕಾರ್ಯಗಳೊಂದೂ ಇಲ್ಲ. ಅವನ ಪಾರ್ಶ್ವವಾಗಿ ರೋಗಿ ಆಗಲಿ, ಅವನು ಸತ್ತವನಾಗಲಿ, ಲಾಜರೇ ಎದ್ದು ಹೊರಗಡೆ ಬಾ ಅಂದ ತಕ್ಷಣ ಹೊರಗಡೆ ಬರ್ತಾನೆ. ಹಲ್ಲೆಲೂಯ. ಇದೇ ನಿಜವಾಗಲೂ ಆರೋಗ್ಯ ಮಂತ್ರಿ. ನಮ್ಮ ದೇವರು ಅದ್ಭುತ ಮಂತ್ರಿಯಾಗಿದ್ದಾನೆ. ಹಲ್ಲೆಲೂಯ. ನಾನು ಹೇಳ್ತಾ ಇಲ್ಲ, ವಾಕ್ಯದಲ್ಲಿದ್ದಾವೆ. ಅವನು ಯಾರು? ಅದ್ಭುತ ಮಂತ್ರಿ, ಅದ್ಭುತ ಸ್ವರೂಪನು. ಹಲ್ಲೆಲೂಯ.